ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ 150 ಕೋಟಿ ಭಾರತೀಯರಿಗೆ ಶರಣ. ಒಂದು ಚೆನ್ನ ಬಸವಣ್ಣನವರ ವಚನ. ಧರೆ ಹಚ್ಚಿ ಕಲೆ ಹಚ್ಚಿ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆಯ ನೆತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರು ಎನ್ನಿರಿ. ಕಲ್ಯಾಣ ಪಟ್ಟಣವ ಕಟ್ಟಿತ್ತು, ಘನ ವೈಭವದಿಂದ ಮೆರೆದಿತ್ತು, ದಿಕ್ಕು ದಿಕ್ಕಿಗೆ ಬಸವಧ್ವಜ ಮೆರೆದಾವು. ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಮಾತ್ರ ಬದುಕಿತ್ತು ಈ ಲೋಕವೆಲ್ಲ. ಈ ವಿಚಾರ 893 ವರ್ಷಗಳ ಹಿಂದೆ ಬರೆದಿದ್ದಾರೆ. ಅಣ್ಣ ಬಸವಣ್ಣನವರ ಸೋದರಳಿಯ ಚನ್ನ ಬಸವಣ್ಣನವರು. ಈಗ ಬಸವ ಕಲ್ಯಾಣದಂತೂ ಶ್ರೀ ಶಿವಾನಂದ ಜಾಮದಾರ್ ಅವ್ರ ಕೈ ಮೇಲೆ ಎಲ್ಲ ಗವಿಗಳು ಎಲ್ಲ ಪ್ರಗತಿ ಆಗಿವೆ. ಅವತ್ತೇ 15-20 ವರ್ಷದಿಂದ ಮತ್ತು ನೂತನ ಅನುಭವ ಮಂಟಪ ಕಟ್ಟಡವನ್ನು ಕಟ್ಟಲ್ಪಡ್ತಾ ಇದೆ. ಮತ್ತು ಇಡೀ ಜಗತ್ತ ತುಂಬ 33 ಭಾಷೆಯಲ್ಲಿ ವಚನಗಳನ್ನು ಬಿಡುಗಡೆ ಆಗಿವೆ ಬಸವ ಸಮಿತಿಯಿಂದ. ಈಗ ಮುಂದೆ ಸತ್ಯದ ಪರವಾಗಿ ಯಾರು ಬದುಕುವ ಈ ದಾರಿಗೆ ಬರುತ್ತಾರೆ ಅವರ ಜೀವನ ಪಾವನವಾಗುತ್ತದೆ. ಸುಳ್ಳಿನ ಕಡೆ ಹೋದವರಿಗೆ ಅವರ ಮನಸ್ಸನ್ನು ಕೆಡಿಸಿಕೊಂಡು ಹಾಳಾಗುವ ಪರಿಸ್ಥಿತಿ ಉಂಟಾಗಬಹುದು. ಅದನ್ನು ತಪ್ಪಿಸಿಕೊಳ್ಳಲು ಪ್ರತಿಯೊಬ್ಬರೂ ನಮ್ಮ ಶರಣರ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ ಅಂತ ಹೇಳಿ ವಿನಂತಿಸಿಕೊಳ್ತಾ, 150 ಕೋಟಿ ಭಾರತೀಯರಿಗೆ ಚನ್ನ ಬಸವಣ್ಣನವರ ಈ ವಚನ ತಲುಪಿಸುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಸರ್ವರಿಗೂ ಬಸವನಾಡಿನಿಂದ ಶರಣ.